ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್. ಫ್ರೆಂಡ್ಸ್, ನೀವೆಲ್ಲರೂ ಶಿರಡಿ ಸಾಯಿಬಾಬಾರ ಹೆಸರನ್ನು ಕೇಳಿದ್ದೀರಿ. ತಮ್ಮ ಪವಾಡಗಳಿಂದ ಕೋಟ್ಯಾಂತರ ಜನರನ್ನು ಆಶೀರ್ವದಿಸಿರುವ ಬಾಬಾ ತಮ್ಮ ಜೀವಿತಾವಧಿಯಲ್ಲಿ ಮಾತ್ರವಲ್ಲ, ಈಗಲೂ ವಿಸ್ಮಯಗಳ ದೊಡ್ಡ ಮೂರ್ತಿಯೇ ಆಗಿದ್ದಾರೆ. ಅವರ ಶಕ್ತಿ ಈಗ ಕೇವಲ ಶಿರಡಿಗಷ್ಟೇ ಸೀಮಿತವಾಗಿರದೆ ಅವರನ್ನು ಪ್ರೀತಿಸುವ, ಆರಾಧಿಸುವ ಅನೇಕರ ಮೂಲಕವೂ ಪ್ರಭಾವವನ್ನು ಬೀರುತ್ತಿದ್ದಾರೆ. ನಾವಿವತ್ತು ನಿಮ್ಮನ್ನು ಉಡುಪಿಯಲ್ಲಿರುವ ಒಂದು ಪವಾಡ ಪ್ರಸಿದ್ಧ ಸಾಯಿಬಾಬಾ ಮಂದಿರಕ್ಕೆ ಕರ್ಕೊಂಡು ಬಂದಿದ್ದೇವೆ. ಉಡುಪಿಯಿಂದ 10 ಕಿಲೋಮೀಟರ್ ದೂರ ಮಲ್ಲಿಗೆಯ ಕಂಪಿನೊಂದಿಗೆ ಬೆರೆತ ಊರು ಮಧ್ವಾಚಾರ್ಯರ ಹುಟ್ಟೂರಿಗೆ ಅತ್ಯಂತ ಸಮೀಪ. ಕುಂಜಾರುಗಿರಿಯ ದುರ್ಗಾ ಪರಮೇಶ್ವರಿಯ ನೆರಳು ಬೀಳುವ ಶಂಕರಪುರ ಎಂಬ ಊರಿನಲ್ಲಿ ಶ್ರೀ ಸಾಯಿಬಾಬಾ ನೆಲೆಸಿದ್ದಾರೆ. ಭಕ್ತರ ಕಷ್ಟಗಳಿಗೆ ಕಿವಿಯಾಗಲು ದ್ವಾರಕಾಮಾಯಿಯಲ್ಲಿ ಧನ್ವಂತರಿ ಮೂರ್ತಿಯಾಗಿ ಸಾಯಿಬಾಬಾ ಸ್ವಾಗತಿಸುತ್ತಾರೆ. ಈ ಕ್ಷೇತ್ರದ ಪವಾಡವನ್ನು ನೀವು ನಿಮ್ಮ ಕಣ್ಣಾರೆ ನೋಡಿ ಅನುಭವಿಸಬಹುದು. ನೀವೊಮ್ಮೆ ದ್ವಾರಕಾಮಾಯಿ ಸಾಯಿ ಮಂದಿರದ ಒಳಗೆ ಬಂದರೆ ನಿಮ್ಮ ಮುಂದೆ ಕೂತಿರುವುದು ಸಾಕ್ಷಾತ್ ಸಾಯಿಯೇ ಎಂದು ನಿಮ್ಮ ಮನಸ್ಸು ನುಡಿಯದಿದ್ದರೆ ಮತ್ತೆ ಕೇಳಿ. ಎದುರು ಕೂತ ಬಾಬಾ ಪ್ರೀತಿಯಿಂದ ಕರೆದು ಕಿವಿ ತೆರೆದು ನಿಮ್ಮ ಮಾತಿಗೆ ಕಾಯುತ್ತಿರುತ್ತಾರೆ. ಇಲ್ಲಿಗೆ ನೀವು ಬಂದು ಸಾಯಿಬಾಬಾರ ಕಿವಿಯಲ್ಲಿ ನಿಮ್ಮ ಸೋಲು, ನೋವು, ಕಷ್ಟಗಳನ್ನು ಹೇಳಿಕೊಂಡು ಶೀಘ್ರದಲ್ಲೇ ಪರಿಹಾರವನ್ನು ಪಡೆಯಬಹುದು. ಈ ಸಾಯಿಬಾಬಾ ಮಂದಿರದಲ್ಲಿ ಮುಖ್ಯ ಪ್ರಾಣ ಗಣಪತಿ, ಅಯ್ಯಪ್ಪ, ಸುಬ್ರಹ್ಮಣ್ಯ ಹಾಗೂ ಕಾಲಭೈರವ ದೇವರು ಸಹ ನೆಲೆಯಾಗಿ ಭಕ್ತರನ್ನು ಆಶೀರ್ವದಿಸುತ್ತಿದ್ದಾರೆ. ಸಾಯಿಬಾಬಾ ಮಂದಿರದ ಮುಖ್ಯ ರೂವಾರಿ, ಸಾಯಿಬಾಬಾರ ಬೋಧನೆಗಳನ್ನು ಶಿರಸಾವಹಿಸಿ ಪಾಲಿಸುತ್ತಿರುವ ಶಂಕರಪುರದ ಗುರೂಜಿ ಸಾಯಿ ಈಶ್ವರ್ ಅವರು 2021ರ ಮೇ 1, 2 ಮತ್ತು 3ರಂದು ಎಲ್ಲರ ಸಹಕಾರದೊಂದಿಗೆ ಸಾಯಿಬಾಬಾ ಮಂದಿರ ಪ್ರತಿಷ್ಠಾಪನೆ ಮಾಡಿದರು. ಪೆಂಡುಲಂ ಸಾಧಕರಾದ ಗುರೂಜಿ ಸಾಯಿ ಈಶ್ವರ್ ಅವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಸಾಯಿಬಾಬಾ ಮಂದಿರದಲ್ಲಿ ಈಗಾಗಲೇ ಬಹಳಷ್ಟು ಪವಾಡಗಳು ನಡೆದು ಬಾಬಾರ ಕೀರ್ತಿ ನಾಡಿನ ಉದ್ದಗಲಕ್ಕೂ ಹರಡಿದೆ. ಈ ಸಾಯಿ ಮಂದಿರವು ಧಾರ್ಮಿಕ ಮಹತ್ವದ ಜೊತೆಗೆ ಬಹಳಷ್ಟು ಸಾಮಾಜಿಕ ಸೇವೆಗಳನ್ನು ಸಹ ನಡೆಸುತ್ತಿದೆ. ಪೂರ್ವಾರ್ಧದಲ್ಲಿ ಶಿರಡಿಯಲ್ಲಿ ನಡೆಯುತ್ತಿದ್ದ ಸೇವೆಗಳು ಈಗ ಶಂಕರಪುರದ ದ್ವಾರಕಾಮಾಯಿಯಲ್ಲಿ ನಡೆಯುತ್ತಿದ್ದು ಇಡೀ ದೇಶಕ್ಕೆ ಇದು ಮಾದರಿಯಾಗಿದೆ. ಸಾಯಿಬಾಬಾರ ಪ್ರೇರಣೆಯಿಂದ ಹಸಿದವರಿಗೆ ಬಾಬಾರ ಅನ್ನ ಪ್ರಸಾದವನ್ನು ನೀಡುವ ಮೂಲಕ ಸಾಯಿ ತುತ್ತು ಎಂಬ ಯೋಜನೆ ಸಹ ಇಲ್ಲಿದೆ.
ನಿತ್ಯ ಮಧ್ಯಾಹ್ನ ಮಂದಿರದಲ್ಲಿ ತಯಾರಿಸಿದ ಅನ್ನ ಪ್ರಸಾದವನ್ನು ರಸ್ತೆ ಬದಿಯಲ್ಲಿರುವ ಹಸಿದವರಿಗೆ, ಬಡವರಿಗೆ, ಅಶಕ್ತರಿಗೆ ನೀಡಲಾಗುತ್ತಿದೆ. ಇದರ ಜೊತೆಗೆ ತಮ್ಮ ಸಾಯಿ ಸಾಂತ್ವನ ಕೇಂದ್ರದ ಮೂಲಕ ದಾನಿಯೊಬ್ಬರ ಸಹಕಾರದೊಂದಿಗೆ ಪ್ರಾಣಿ ಪಕ್ಷಿಗಳಿಗೆ ಮೋಕ್ಷ ನೀಡುವ ಕಾರ್ಯಕ್ಕೆ ಜುಲೈ 2017ರಲ್ಲಿ ಆಂಬ್ಯುಲೆನ್ಸ್ ವಾಹನ ಸೇವೆಯನ್ನು ಪ್ರಾರಂಭಿಸಿದ್ದರು. ಅದು ಈಗಲೂ ಮುಂದುವರೆದುಕೊಂಡು ಹೋಗುತ್ತಿದೆ. ಸಾಯಿ ಔಷಧಿ ಯೋಜನೆಯ ಮೂಲಕ ಆರ್ಥಿಕವಾಗಿ ಹಿಂದುಳಿದವರಿಗೆ ಅನಾರೋಗ್ಯದ ಸಂದರ್ಭದಲ್ಲಿ ಉಚಿತವಾಗಿ ಔಷಧಿಯನ್ನು ವಿತರಿಸಲಾಗುತ್ತಿದೆ. ಹಾಗೆಯೇ ಬಡ ಕುಟುಂಬದ ವಿದ್ಯಾರ್ಥಿಗಳನ್ನು ಗುರೂಜಿ ದತ್ತು ತೆಗೆದುಕೊಂಡು ಅವರ ಶಿಕ್ಷಣದ ಖರ್ಚನ್ನು ಸಹ ನೋಡಿಕೊಳ್ಳುತ್ತಿದ್ದಾರೆ. ಇದೆಲ್ಲದರ ಜೊತೆಗೆ ಶ್ರೀ ಸೌಭಾಗ್ಯ ಯೋಜನೆಯನ್ನು ರೂಪಿಸಿ ಮಂದಿರದಿಂದಲೇ ಹೆಣ್ಣು ಮಕ್ಕಳಿಗೆ ಚಿನ್ನದ ಮೂಗುತಿಯನ್ನು ನೀಡುತ್ತಿದ್ದಾರೆ. ಪ್ರಸ್ತುತ ಈಗ ಶ್ರೀ ಸಾಯಿ ಈಶ್ವರ್ ಗುರೂಜಿಯವರು ತಮ್ಮ ಮಹಾಸಂಕಲ್ಪದಂತೆ 108 ದಿನ 108 ಕ್ಷೇತ್ರಗಳ ಪ್ರದಕ್ಷಿಣೆಯನ್ನು ಲೋಕ ಕಲ್ಯಾಣಾರ್ಥವಾಗಿ ಮಾಡುತ್ತಿದ್ದಾರೆ. ಈ ಕ್ಷೇತ್ರದಲ್ಲಿ ನಡೆಯುವ ಎಲ್ಲ ಪುಣ್ಯ ಕಾರ್ಯಗಳಿಗೆ ನೀವು ಸಹ ಕೈ ಜೋಡಿಸಬಹುದು. ಇಷ್ಟೆಲ್ಲ ಮಹತ್ವವನ್ನು ಹೊಂದಿರುವ ಶಂಕರಪುರದ ಶ್ರೀ ದ್ವಾರಕಾಮಾಯಿ ಸಾಯಿ ಮಂದಿರಕ್ಕೆ ನೀವು ಒಮ್ಮೆಯಾದರೂ ಭೇಟಿ ಕೊಡಲೇಬೇಕು. ಮಂದಿರಕ್ಕೆ ಪ್ರವೇಶಿಸಿದ ಕೂಡಲೇ ಸಿಗುವ ಮನಃಶಾಂತಿ ಬರೀ ಮಾತಿನಲ್ಲಿ ಹೇಳಿದರೆ ಸಾಲದು, ಅದನ್ನು ನೀವು ಅನುಭವಿಸಬೇಕು. ನಿಮಗೇನಾದರೂ ಕಷ್ಟ ನಷ್ಟ ಸಮಸ್ಯೆಗಳಿದ್ದರೆ ಒಮ್ಮೆ ಇಲ್ಲಿಗೆ ಭೇಟಿ ನೀಡಿ ಬಾಬರ ಕಿವಿಯಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಸಾಯಿ ಈಶ್ವರ್ ಗುರೂಜಿಯವರ ಮಾರ್ಗದರ್ಶನದಂತೆ ಪರಿಹಾರವನ್ನು ಕಂಡುಕೊಳ್ಳಿ ಎನ್ನುತ್ತಾ ನಮ್ಮ ಇವತ್ತಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡಿ. ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.